ನೆನಪಿರಲಿ, ನೀವು ದೇವರು ಕೊಟ್ಟಿರುವಂತಹ ವರದ ಮೇಲೆ ಜಲಸ್ ಮಾಡ್ತಿದ್ದೀರಾ. ದೇವರು ವರ ಅಂದರೆ ದೇವ್ರ ಡಿಸಿಷನ್ನೇ ನೀವು ಕ್ವಶನ್ ಮಾಡ್ತಿದ್ದೀರಾ. ಸೊ ನಿಮ್ಮ ಪ್ರಕಾರ ದೇವರೇ ತಪ್ಪು. ನನಗೆ ಕಂಫರ್ಟಬಲ್ ಇರುವಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಹಾಗೆ ಸುಮಾರು ಸಲ ನಮ್ಮ ಲೈಫಲ್ಲೂ ಹಂಗಾಗಿರುತ್ತೆ. ನಮಗೆ ಗೊತ್ತಿಲ್ಲದೇ ನಾವು ಬೇರೆ ಯಾರೋ ಆಗ್ಬಿಟ್ಟಿರ್ತೀವಿ. ಒಂಥರ ಸಿಲ್ಲಿಯಾಗಿ ಕಾಮೆಂಟ್ ಹಾಕಿರ್ತಾರೆ, ನೀವು ಹಿಂಗೆ ಮಾಡೋಕ್ಕೆ ಬರೀ ಕೆಲಸ ಇಲ್ಲ, ಅದು ದುಡ್ಡಿದೆ ಅದಕ್ಕೆ ಮಾಡ್ತೀರಾ. ಸೊ ದುಡ್ಡಿರೋದಕ್ಕೂ ಎಕ್ಸಸೈಸ್ ಮಾಡೋದಕ್ಕೂ ಏನು ಸಂಬಂಧ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಹಣೆತನದಲ್ಲಿ ಆ್ಯಕ್ಟಿವ್ ಆಗಿರಿ ಅಂತ ಅಂದ ತಕ್ಷಣ ತಲೆ ಮೇಲೆ ಸಿಲಿಂಡ್ರ್ ಹೊತ್ಕೊಂಡೋಗಿ 1-2-3 ಕಿಲೋಮೀಟ್ರು ರನ್ನಿಂಗ್ ರೇಸ್ ಮಾಡಿ ಅಂತ ಹೇಳಿಲ್ಲ ನಾನು. ದಟ್ ಈಸ್ ನಿಮ್ಮ ಮನೆಗಳಲ್ಲೇ ಸಾಕಷ್ಟು ಜನರಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಿರುತ್ತೆ ಹೊರಗಿನ ಪ್ರಪಂಚದಲ್ಲಿ. ಬಟ್ ಒಳಗಡೆ ಹೋದರೆ ಅಮ್ಮಂದಾದರೂ ಸಮಸ್ಯೆ ಇರುತ್ತೆ, ಅಪ್ಪಂದಾದರೂ ಸಮಸ್ಯೆ ಇರುತ್ತೆ, ಇಲ್ಲ ಅಣ್ಣ ತಮ್ಮಂದ್ರೆ ಸಮಸ್ಯೆ ಇರುತ್ತೆ, ಇಲ್ಲ ನಿಮ್ಮದೇ ಸಮಸ್ಯೆ ಇರುತ್ತೆ, ಇಲ್ಲ ಫ್ಯಾಮಿಲಿದೇ ಏನೋ ಸಮಸ್ಯೆ ಇರುತ್ತೆ, ಏನಾದರೂ ಒಂದು ಸಮಸ್ಯೆ ಇದೇ ಇರುತ್ತಲ್ವ. ಸೊ ಲೈಕ್ ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಈ ವ್ಲಾಗಲ್ಲಿ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಸಿಂಪಲ್ ಮಾರ್ನಿಂಗ್ ರೂಟೀನ್ನ ಮುಗಿಸ್ಕೊಂಡ್ಬಿಡ್ತೀನಿ. ನಾನು ಒಬ್ಬ ಯೋಗ ಗುರುವನ್ನು ಫಾಲೋ ಮಾಡ್ತೀನಿ. ಅವರು ಮಾಡ್ಕೊಂಡಂತಹ ಬೆಳಗಿನ ಸಿಂಪಲ್ ಕಷಾಯವನ್ನು ನಾನಿವತ್ತು ಮಾಡ್ತಾ ಇದ್ದೀನಿ. 1-2-3 ತುಂಡು ಚಕ್ಕೆ, 1-2-3 ಎಳೆ ಕೇಸರಿ, ಸೋಂಪು ಕಾಳು, ಹಾಗೆಯೇ ಅರಿಶಿನ, ಇದನ್ನು ಕುದಿಯೋ ನೀರಿಗೆ ಹಾಕಿ 5 ನಿಮಿಷ ಚೆನ್ನಾಗಿ ಕುದಿಸಿ ಸೋಸ್ಕೊಂಡ್ರೆ ಬೆಳಗಿನ ಕಷಾಯ ಅಥವಾ ಬಿಸಿ ಬಿಸಿಯ ಪಾನೀಯ ರೆಡಿ ಅಂತ ಹೇಳ್ಬೋದು. ಫ್ರೆಶ್ ಅಪ್ ಆಗಿ ನನ್ನ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ನ ಕೂಡ ಮಾಡ್ಕೋತೀನಿ. ಡರ್ಮಕೋನ್ ಅವರ ಕೆಲವು ಪ್ರಾಡಕ್ಟ್ಸ್ಗಳನ್ನು ನಾನು ಬಳಸೋದನ್ನು ನೀವು ನೋಡಿರ್ತೀರಾ. ಇದು ನನ್ನ ಸ್ಕಿನ್ ರೂಟೀನಲ್ಲಿ ಹ್ಯೂಜ್ ಡಿಫ್ರೆನ್ಸ್ ಅನ್ನು ತಂದಿದೆ ಅಂತ ಹೇಳ್ಬೋದು. ಇವತ್ತು ಅವರ ಇನ್ನೊಂದು ಅಮೇಸಿಂಗ್ ಪ್ರಾಡಕ್ಟ್ 15% ವಿಟಮಿನ್ ಸಿ ಸಿರಮ್ನ ಬಳಸ್ತಾ ಇದ್ದೀನಿ. ಈ ಸಿರಮ್ ಡಾರ್ಕ್ ಸ್ಪಾಟ್ಸ್ನ ರಿಡ್ಯೂಸ್ ಮಾಡೋದಕ್ಕೆ, ಡಲ್ನೆಸ್ನ ಹೋಗಿಸೋದಕ್ಕೆ, ಹಾಗೆಯೇ ಸ್ಕಿನ್ನ ಈವನ್ ಆಗಿ ಇರಿಸೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವ 15% ವಿಟಮಿನ್ ಸಿ ಸ್ಕಿನ್ ಬ್ರೈಟನಿಂಗಿಗೆ ಸಹಾಯ ಮಾಡಿದ್ರೆ, 5% ನಯಾಸಿನಮೈಡ್ ಆಕ್ನೆ ಮಾರ್ಕ್ಸ್ನ, ಬ್ಲೆಮಿಷಸ್ನ ರಿಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಈ ಸಿರಮ್ನ ಬೆಸ್ಟ್ ಪಾರ್ಟ್ ಅಂದರೆ ಇದು ಲೈಟ್ ವೇಟ್, ನಾನ್ ಗ್ರೀಸಿ, ಸ್ಟಿಕ್ಕಿ ಅನ್ಸೋದೇ ಇಲ್ಲ, ಹಾಗೆಯೇ ಈಸಿಯಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಇನ್ನು ಸ್ಕಿನ್ ಕೇರ್ ಅಲ್ಲಿ ಸನ್ಸ್ಕ್ರೀನ್ ಇಸ್ ಮಸ್ಟ್. ಡರ್ಮಕೋರ್ ಅವರ 1% ಹ್ಯಾಲೋರಾನಿಕ್ ಸನ್ಸ್ಕ್ರೀನ್ ಆಕ್ವಾ ಜೆಲ್ SPF 50 ಹೊಂದಿದ್ದು PA4+. ಹಾಗೆಯೇ ಇದು ಇನ್ಕ್ರೆಡಿಬಲಿ ಲೈಟ್ ವೇಟ್ ಆಗಿದೆ. ತುಂಬಾ ಸನ್ಸ್ಕ್ರೀನ್ಗಳು ಗ್ರೀಸಿ ಅನ್ಸುತ್ತೆ, ವೈಟ್ ಕಾಸ್ಟ್ ಕೊಡುತ್ತೆ, ಬಟ್ ಈ ಸನ್ಸ್ಕ್ರೀನ್ ಸ್ವಲ್ಪನೂ ಹೆವಿ ಅನ್ಸೋದಿಲ್ಲ, ಫ್ರೇಗ್ರೆನ್ಸ್ ಫ್ರೀ ಕೂಡ ಹೌದು. ಇನ್ನು ಪ್ರತಿ ಸಲ ನಾವು ಡರ್ಮಕೋ ಇಂದ ಪರ್ಚೇಸ್ ಮಾಡಿದಾಗ ಅವರ ಯಂಗ್ ಸೈಂಟಿಸ್ಟ್ ಇನಿಷಿಯೇಟಿವ್ ಕಡೆಯಿಂದ ಮಕ್ಕಳಿಗೆ ಸಹಾಯ ಆಗುತ್ತೆ. ಈ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ನ ಬಳಸಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಪಡಿಬಹುದು. ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅಲ್ಲೂ ಕೂಡ ಲಭ್ಯ ಇರುತ್ತೆ. ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಯ್ ಅಗೇನ್. ಎಸ್, ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಸುಮಾರು ಪ್ರಶ್ನೆಗಳನ್ನು ಆಗಾಗ ಕೇಳ್ತಾನೆ ಇರ್ತೀರಾ. ಆದರೆ ನಾನು ನನಗೆ ಕಂಫರ್ಟಬಲ್ ಇರುವಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಹಾಗೆಯೇ ಅದೇ ಥರದೊಂದು ಪ್ರಯತ್ನ ಇವತ್ತು. ತುಂಬ ಜನ ಕೇಳಿದ್ದೀರಾ ಬೆಲಿ ಫ್ಯಾಟ್ ರಿಡಕ್ಷನ್ ಹೇಗೆ ಮಾಡಬೇಕು, ಆ್ಯಂಡ್ ನೀವು ಅಂದರೆ ಈ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಹೇಗೆ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಂತಹ ಫ್ಯಾಟ್ನ ರಿಡ್ಯೂಸ್ ಮಾಡಿದ್ರಿ ಅಂತ. ಸೊ ಫಸ್ಟ್ಲಿ ಬೆಲಿ ಫ್ಯಾಟ್ ರಿಡಕ್ಷನ್ ಮಾಡಬೇಕು ಅಂತ ಯಾರು ಕೇಳಿದ್ರು ಅವ್ರಿಗೆ ಸ್ಪಾಟ್ ರಿಡಕ್ಷನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದಲ್ಲಿನ ಪರ್ಟಿಕ್ಯುಲರ್ ಭಾಗದಲ್ಲಿ ನಾವು ಫ್ಯಾಟ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಸೊ ಆ ಸ್ಪಾಟ್ ರಿಡಕ್ಷನ್ ಏನಿದೆ ದಟ್ ಈಸ್ ಮಿತ್, ಅಂದರೆ ಅದು ಸಾಧ್ಯ ಆಗೋದಿಲ್ಲ. ನಮ್ಮ ದೇಹದಲ್ಲಿ ನನ್ನ ಕೈ ಅಷ್ಟೇ ತೆಳ್ಳಗೆ ಮಾಡಬೇಕು, ಫೇಸ್ ಅಷ್ಟೇ ತೆಳ್ಳಗೆ ಮಾಡಬೇಕು, ನನ್ನ ಹೊಟ್ಟೆ ಭಾಗ ಅಷ್ಟೇ ತೆಳ್ಳಗೆ ಮಾಡಬೇಕು, ಅಥವಾ ಥೈಸ್ ಅಷ್ಟೇ ನಾನು ತೆಳ್ಳಗೆ ಮಾಡ್ಕೋಬೇಕು ಅಂದರೆ ದಟ್ ಇಸ್ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಓವರಾಲ್ ಬಾಡಿಲಿರ್ತಕ್ಕಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಬ್ಯಾಡ್ ಫ್ಯಾಟ್ ಏನಿದೆ ಅದನ್ನು ಪೂರ್ತಿಯಾಗಿ ಕರಗಿಸಲೇಬೇಕಾಗತ್ತೆ. ಹಾಗಾದಾಗ ಮಾತ್ರ ಇಡೀ ಬಾಡಿಯಲ್ಲಿರುವಂಥ ಫ್ಯಾಟ್ ಏನು ಕರೆಕ್ಟಾಗಿ ಹೋಗುತ್ತೋ ಅದೇ ಟೈಮಲ್ಲಿ ನಮ್ಮ ಬೆಲೆಯಲ್ಲಿರ್ತಕ್ಕಂತಹ ಏನು ಬ್ಯಾಡ್ ಫ್ಯಾಟ್, ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದು ಕೂಡ ಕರಗಿ ಹೋಗುತ್ತೆ. ಲೈಕ್ ದ್ಯಾಟ್ ನಾವು ಯಾವುದೇ ಒಂದು ಭಾಗದಲ್ಲಿನ ಫ್ಯಾಟ್ನ ರಿಡ್ಯೂಸ್ ಮಾಡ್ಕೋಬೋದು. ಸೊ ನಾವು ಸ್ಪಾಟ್ ರಿಡಕ್ಷನ್ ಇದಿಷ್ಟೇ ನಮಗೆ ತೆಳ್ಳಗಾಗಬೇಕು, ಅದಷ್ಟಕ್ಕೆ ಏನಾದರೂ ಎಕ್ಸಸೈಸ್ ಹೇಳಿ ಅಂದರೆ ಇಟ್ಸ್ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಹಾಗೆ ಯಾರಾದರೂ ನಿಮ್ಗೆ ಹೇಳಿದ್ರು ಕೂಡ ಅವರು ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಆ್ಯಂಡ್ ಎಸ್, ಇದರೊಟ್ಟಿಗೆ ನಾನು ಇವಾಗ ಏನೇನೆಲ್ಲ ಮಾತಾಡ್ತಿದ್ದೀನಿ ಅದು ನನ್ನ ಒಂದು ವೈಯಕ್ತಿಕವಾದಂಥ ವಿಚಾರ. ಆ್ಯಂಡ್ ಅಫ್ಕೋರ್ಸ್ ಕೆಲವೊಂದು ಸ್ಟಡೀಸು ಮತ್ತು ನನ್ನ ಸುತ್ತಮುತ್ತ ಇರ್ತಕ್ಕಂತಹ ಎಕ್ಸ್ಪರ್ಟ್ಸ್, ನಾನು ಕಾಂಟ್ಯಾಕ್ಟ್ ಮಾಡ್ತಕ್ಕಂತಹ ಎಕ್ಸ್ಪರ್ಟ್ಸ್ನ ಒಂದು ಮಾಹಿತಿ ಮೇಲೆ ನಾನು ಹೇಳ್ತಾ ಇರ್ತೀನಿ. ಸೊ ಇದೆಲ್ಲದನ್ನು ನೀವು ತೊಗೋಬೇಕು ಅಂತ ಇಲ್ಲ, ಇದರಲ್ಲಿ ನಿಮಗೆ ಸರಿ ಅಂತ ಅನಿಸೋದನ್ನು ಮಾತ್ರ ನೀವು ತೊಗೋಬೋದು. ಆ್ಯಂಡ್ ಫೈನಲಿ ನಾನು ಯಾವಾಗಲೂ ಹೇಳ್ತೀನಿ, ಪ್ರತಿಯೊಬ್ಬರ ಬಾಡಿ, ಅವರ ಮೆಟಬಾಲಿಸಮ್, ಅವರ ಪ್ರಿಫರೆನ್ಸಸ್, ಅವರ ಬಜೆಟ್, ಎವ್ರಿಥಿಂಗ್ ವಿಲ್ ಬಿ ಡಿಫ್ರೆಂಟ್. ಸೊ ದಯವಿಟ್ಟು ಅಕಾರ್ಡಿಂಗ್ ಟು ಯರ್ ಟೇಸ್ಟ್, ಅಕಾರ್ಡಿಂಗ್ ಟು ನಿಮ್ಮ ವಿಲ್ ನೀವು ತೊಗೋಬೋದು ನನ್ನ ಮಾತುಗಳನ್ನು. ಆ್ಯಂಡ್ ಇನ್ನು ಏನು ಮಾಡಬೇಕು ಹಾಗಾದರೆ ಫ್ಯಾಟ್ ರಿಡ್ಯೂಸ್ ಮಾಡಬೇಕಂದ್ರೆ, ನೀನು ಸುಮಾರು ಜನ ಎಲ್ಲರೂ ಹೇಳಿರ್ತಾರೆ, ಅದನ್ನೇ ನಾನು ಕೂಡ ಹೇಳ್ತಾ ಇದ್ದೀನಿ. ಫಸ್ಟ್ಲಿ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಬ್ಯಾಲೆನ್ಸ್ಡ್ ಡಯಟ್ ಅಂತಂದರೆ ಏನು? ಫೈಬರ್ ಮತ್ತು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರಬೇಕು, ಕಾರ್ಬ್ಸ್ ಅಥವಾ ಕ್ಯಾಲೋರೀಸ್ ಕಡಿಮೆ ಇರುವಂಥ
ಊಟಗಳನ್ನು ಅಥವಾ ತಿಂಡಿಗಳನ್ನು ಆಹಾರವನ್ನು ನಾವು ಸೇವಿಸಬೇಕು ಅಂತ. ಫೈಬರ್ ಮತ್ತು ಪ್ರೋಟೀನ್ ಜಾಸ್ತಿ ಇರುವಂಥದ್ದು ಯಾವುದು? ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಸಾಕಷ್ಟು ಹಣ್ಣುಗಳನ್ನು ತಿನ್ನಬೇಕು, ತರಕಾರಿಗಳನ್ನು ತಿನ್ನಬೇಕು, ನಟ್ಸ್ಗಳನ್ನು ತಿನ್ನಬೇಕು, ಮತ್ತು ಫರ್ಮೆಂಟೆಡ್ ಐಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಮಜ್ಜಿಗೆ, ಯೋಗಟ್ ಅಂದರೆ ಕರ್ಡ್, ಮತ್ತು ಗಂಜಿ ಕುಡಿಯೋವಂಥದ್ದು, ಅಂದರೆ ರಾತ್ರಿ ಗಂಜಿ ಮಾಡಿಬಿಟ್ಟು ಬೆಳಗ್ಗೆ ಕುಡಿಯೋವಂಥದ್ದು, ಇದೆಲ್ಲದೂ ಕೂಡ ನಮ್ಮ ಫ್ಯಾಟ್ ರಿಡಕ್ಷನ್ಗೆ ಸಹಾಯ ಮಾಡುತ್ತೆ. ಆ್ಯಂಡ್ ಸಿಟ್ರಸ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಲೈಕ್ ಲೆಮನ್ ಆಗಿರ್ಬೋದು, ಈ ಆರೆಂಜ್, ಇದೆಲ್ಲ ಸಾಕಷ್ಟು ತೊಗೊಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬ ಜನ ನಿಮಗೆ ಗೊತ್ತಿರುತ್ತೆ, ಲೈಕ್ ಈವನ್ ನಾನು ಕೂಡ ಅದನ್ನ ತೊಗೋತೀನಿ, ವಿನೆಗರ್ ತೊಗೋತೀವಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ವಾರ್ಮ್ ವಾಟರ್ಗೆ ವಿನೆಗರ್ ಹಾಕ್ಕೊಂಡು ತೊಗೋತೀವಿ. ಸೊ ಈ ಥರದ್ದೆಲ್ಲ ಮಾಡ್ತಾ ಬರೋದ್ರಿಂದ ಗ್ರ್ಯಾಜುವಲ್ ಆಗಿ ನಮಗೆ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಇನ್ನು ಕಾರ್ಬ್ಸ್ನ ಅಥವಾ ಕ್ಯಾಲೋರೀಸ್ ಜಾಸ್ತಿ ಇರುವಂಥದ್ದನ್ನು ಅವಾಯ್ಡ್ ಮಾಡಬೇಕಂದ್ರೆ ಯೂಶ್ವಲಿ ನಿಮ್ಗೆ ಗೊತ್ತಿರುತ್ತೆ, ಈ ಜಾಸ್ತಿ ಅನ್ನ ಊಟ ಮಾಡಿಬಿಡೋದು, ಅಥವಾ ಹೊರಗಡೆ ಪ್ಯಾಕೇಜ್ ಫುಡ್ ತೊಗೊಂಬಂದು ತಿನ್ನೋದು, ಮತ್ತು ಪ್ರಿಸರ್ವೇಟಿವ್ಸ್ ಎಲ್ಲ ಇರುವಂಥ ಫುಡ್ನ, ಮತ್ತು ಔಟ್ಸೈಡ್ ಆಲ್ಮೋಸ್ಟ್ ಕ್ಯಾಲರೀಸ್ ಜಾಸ್ತಿನೇ ಇರುತ್ತೆ. ಈ ತುಂಬ ಫ್ರೈಡ್ ಐಟಮ್ಸ್, ಕರೆದಿರುವಂಥದ್ದು, ಈ ಕೋಲಾಗಳು, ಚಾಕ್ಲೇಟ್ಸ್ಗಳು, ಕೇಕ್, ಇದೆಲ್ಲದೂ ಕೂಡ ಅಫ್ಕೋರ್ಸ್ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅದನ್ನು ಡೈಜೆಸ್ಟ್ ಮಾಡೋದಕ್ಕೂ ಕೂಡ ನಮ್ಮ ದೇಹಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ನಿಮ್ಗೆಲ್ರಿಗೂ ಗೊತ್ತಿದ್ದೇ ಇರುತ್ತೆ, ಬಟ್ ಅಗೈನ್ ಇದೇ ಸತ್ಯ. ಏನು ಡಯಟ್ ಅಂದ ತಕ್ಷಣ ತುಂಬ ಜನ ಡಯಟ್ ಅನ್ನೋವಂಥ ಪದದ ಅರ್ಥನೇ ಬದಲು ಮಾಡಿಬಿಡ್ತಾರೆ. ಡಯಟ್ ಅಂತಂದರೆ ಉಪವಾಸ ಇರೋದು, ಡಯಟ್ ಅಂತಂದರೆ ಇದೇನೋ ಅದಷ್ಟನ್ನೇ ತಿನ್ನೋದು, ಈ ಥರ. ದಟ್ಸ್ ನಾಟ್ ಡಯಟ್. ಡಯಟ್ ಅಂದರೆ ಆಹಾರ ಅಂತ ಅಷ್ಟೇ. ಸೊ ನಾವು ಡಯಟ್ ಮಾಡ್ತೀವಿ ಅಂದರೆ ತುಂಬ ಜನ ಕ್ರ್ಯಾಶ್ ಡಯಟ್ಗೆ ಹೋಗ್ತಾರೆ. ಕ್ರ್ಯಾಶ್ ಡಯಟ್ ಅಂದರೆ ಸಡನ್ನಾಗಿ ಏನೋ ಹೊಸದನ್ನು ಇಂಟ್ರಡ್ಯೂಸ್ ಮಾಡ್ಕೊಂಬಿಡೋದು, ಸಡನ್ನಾಗಿ ಎಷ್ಟೋ ಅವರು ಉಪವಾಸ ಇದ್ಬಿಡೋದು, ಸಡನ್ನಾಗಿ ಇಷ್ಟಿಷ್ಟೇ ತಿನ್ನೋಕ್ಕೆ ಶುರು ಮಾಡಿಬಿಡೋದು. ಸೊ ಇದೆಲ್ಲ ನಿಜವಾಗ್ಲೂ ಒಳ್ಳೆಯದಲ್ಲ. ಬಿಕಾಸ್ ಅದು ನಮ್ಮ ಮೈಂಡ್ಗೆ, ಅಂದರೆ ನಮ್ಮ ನರ್ವಸ್ ಸಿಸ್ಟಮ್ಗೆ ಪೆಟ್ಕೊಡುವಂಥ ಸಾಧ್ಯತೆ ಇರುತ್ತೆ. ಪೂರ್ತಿ ನಾವು ಒಂಥರ ಡಿಪ್ರೆಸ್ಡ್ ಆಗಿರೋವಂಥದ್ದು, ಅಥವಾ ಏನೋ ಅದು ನಮ್ಮ ಇಡೀ ಹೆಲ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಸೊ ದಯವಿಟ್ಟು ಆ ಥರದ್ದು ಮಾಡಬೇಡಿ. ನೀವೇನೇ ಬದಲಾವಣೆ ಮಾಡ್ತಾ ಇದ್ದೀರಾ, ಅಥವಾ ನೀವೇನೇ ಒಂದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಇದೆ, ಸುಮಾರು ಥರ ಇದೆ, ಅದನ್ನೆಲ್ಲ ನೀವು ತಗೋತಿದ್ದೀರ ಅಂದರೆ ಸ್ಲೋ ಆಗಿ ನಿಮ್ಮ ಬಾಡಿಗೆ ಇಂಟ್ರಡ್ಯೂಸ್ ಮಾಡಿ. ಬಿಕಾಸ್ ಈಗ ನಿಮಗೂ ಯಾವುದಾದ್ರು ಒಂದು ಶಾಕ್ ಕೊಟ್ಟರೆ ಹೆಂಗಾಗುತ್ತೋ ನಮ್ಮ ದೇಹ ಕೂಡ ಹಾಗೆ, ಅಂದರೆ ಮನಸ್ಸಿಗೆ ಹೆಂಗೆ ಶಾಕ್ ಆಗುತ್ತೋ ನಮ್ಮ ದೇಹಕ್ಕೂ ಕೂಡ ಹಾಗೆ ಶಾಕ್ ಆಗುತ್ತೆ. ಸೊ ದಯವಿಟ್ಟು ಏನೇ ಇಂಟ್ರಡ್ಯೂಸ್ ಮಾಡಬೇಕಾದ್ರೂ ಸ್ಲೋ ಆಗಿ, ಗ್ರ್ಯಾಜುವಲ್ ಆಗಿ ಅದಕ್ಕೆ ಇಂಟ್ರಡ್ಯೂಸ್ ಮಾಡಿ. ಕೆಲವೊಂದು ಒಗ್ಗುತ್ತೆ, ಕೆಲವೊಂದು ಒಗ್ಗಲ್ಲ. ಯಾಕಂದರೆ ಈವನ್ ನಾನು ಕೂಡ ನನ್ನ ಅಂದರೆ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಒಬ್ಬ ಡಯಟಿಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್ ಏನು ಹೇಳ್ತಾರೆ, ಅವರ ಒಂದು ಸಹಾಯ ತೊಗೊಂಡೆ. ತುಂಬ ಚೆನ್ನಾಗಿರುವಂಥ ಚಾರ್ಟ್ ಕೊಟ್ಟಿದ್ರು ನನಗೆ. ಇಟ್ ವಾಸ್ ರಿಯಲಿ ಗುಡ್. ಬಟ್ ಅದು ನನಗೆ ಆಗಲಿಲ್ಲ. ಐ ಥಿಂಕ್ ಒಂದು 15 days 20 days ಮಾಡೋ ಅಷ್ಟರಲ್ಲೇ ನಂಗೆ ಸಾಕಾಗಿ ಹೋಯಿತು. ನನ್ನ ಕೈಲಿ ಆಗಲ್ಲ ಇದು ಅಂತ ಅನ್ನಿಸ್ತು. ಅಂದರೆ ಆ ಫುಡ್ ನನಗೆ ಹೋಗ್ತಾ ಇರಲಿಲ್ಲ. ಅಂದರೆ ನನಗೆ ವೇಯ್ ಮಾಡಿ ಇಷ್ಟಿಷ್ಟೇ ತಿನ್ನಬೇಕು ಅಂದರೆ ದಟ್ ವಾಸ್ ಸೋ ಟಫ್ ಫಾರ್ ಮೀ. ಆ್ಯಂಡ್ ಅದು ನನ್ನಲ್ಲ ಅದು. ಬಿಕಾಸ್ ಅಂದರೆ ನನ್ನ ಕ್ಯಾಟಗರಿಗೆ ಆ ಥರ ಎಲ್ಲ ನನಗೆ ವೇಯ್ ಮಾಡ್ತೀನಿ ಅದೆಲ್ಲ ಆಗಲ್ಲ ನನಗೆ. ಐ ರಿಯಲಿ ನೋ. ಸೊ ನಂಗೆ ಅದು ಆಗಲೇ ಇಲ್ಲ. ದೋ ಇಟ್ ವಾಸ್ ಸೋ ಗುಡ್, ನಂಗೆ ಅದನ್ನು ಫಾಲೋ ಮಾಡೋದಕ್ಕೆ ಆಗಲಿಲ್ಲ. ಇನ್ಫ್ಯಾಕ್ಟ್ ನಾನು ಅದು ರಿವರ್ಸ್ ಆಗಿಬಿಟ್ಟೆ. ನಾನು ಹಿಂಗಂದರೆ ಒಂದು 20-30 days ತುಂಬ ತಿನ್ನೋದು, ಎಷ್ಟು ಸಕ್ಕರೆ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದೆ ಅಂದರೆ ಸುಮಾರು ಒಂದು ತಿಂಗಳೆಲ್ಲ ನನಗೆ ಏನು ತಿಂದರೂ ಸಮಾಧಾನ ಆಗ್ತಿರ್ಲಿಲ್ಲ. ಬರೀ ಶುಗರ್ ಐಟಮ್ಸ್ ತಿನ್ನೋದು, ಅಂದರೆ ವಿತೌಟ್ ಮೈ ನಾಲೆಡ್ಜ್. ಸುಮಾರು ಸಲ ನಮ್ಮ ಲೈಫಲ್ಲೂ ಹಂಗಾಗಿರುತ್ತೆ. ನಮಗೆ ಗೊತ್ತಿಲ್ಲದೇ ನಾವು ಬೇರೆ ಯಾರೋ ಆಗ್ಬಿಟ್ಟಿರ್ತೀವಿ. ಇದೇನು ನಾನು ಹಿಂಗೆ ಆಗ್ಬಿಟ್ಟಿದ್ದೀನಾ ಅಂತ ನಮಗೆ ಅಂತ ಅನಿಸುತ್ತೆ. ಸೊ ನಾನು ಕೂಡ ಅದನ್ನು ಅನುಭವಿಸ್ತಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಕ್ರ್ಯಾಶ್ ಡಯಟ್ ಅನ್ನುವಂಥದ್ದನ್ನು ದಯವಿಟ್ಟು ಮಾಡಬೇಡಿ. ಇನ್ನೇನು ಮಾಡಬೇಕು? ಅಫ್ಕೋರ್ಸ್ ಬ್ಯಾಲೆನ್ಸ್ಡ್ ಡಯಟ್ ಫಸ್ಟ್ ಥಿಂಗ್. ಸೆಕೆಂಡ್, ಎಕ್ಸಸೈಸ್ ಮಾಡಲೇಬೇಕು. ನಿಮಗೆ ಬೇರೆ ಆಪ್ಷನೇ ಇಲ್ಲ. ಬರೀ ಡಯಟಲ್ಲೇ ನಾನು ಎಲ್ಲ ಸರಿ ಮಾಡ್ಕೋತೀನಿ ಅಂದರೆ ಅಫ್ಕೋರ್ಸ್ ಆಗುತ್ತೆ, 70-30 ಅಂತಲೇ ಅಂದ್ಕೊಳ್ಳಿ. ಬಟ್ ಯು ಹ್ಯಾವ್ ಟು ಡೂ ಎಕ್ಸಸೈಸ್. ಏನು ಬೇರೆ ಎಕ್ಸಸೈಸ್ ಆಗದೆ ಇದ್ರೂ ಅಟ್ಲೀಸ್ಟ್ ನೀವು ಒಂದು 10-15 ಸೂರ್ಯ ನಮಸ್ಕಾರ ಮಾಡ್ಬೋದು. ಎಸ್, ನಾನು ಇದನ್ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ಎಕ್ಸಸೈಸ್ ಮಾಡ್ತಾಯಿದ್ರೆ ಅಥವಾ ಯಾರಾದರೂ ಏನಾದರೂ ಒಂದು ಫಾಲೋ ಮಾಡ್ತಾಯಿದ್ರೆ ತುಂಬ ಜನ ಒಂಥರ ಸಿಲ್ಲಿಯಾಗಿ ಕಾಮೆಂಟ್ ಹಾಕಿರ್ತಾರೆ. ನಿಮಗೆ ಮಾಡೋಕ್ಕೆ ಬರೀ ಕೆಲಸ ಇಲ್ಲ, ಅದು ದುಡ್ಡಿದೆ ಅದಕ್ಕೆ ಮಾಡ್ತೀರಾ. ಸೊ ದುಡ್ಡಿರೋದಕ್ಕೂ ಎಕ್ಸಸೈಸ್ ಮಾಡೋದಕ್ಕೂ ಏನು ಸಂಬಂಧ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ನೀವು ಯಾವುದೇ ಸ್ಪೋರ್ಟ್ಸ್ಮನ್ ಎಷ್ಟೋ ಜನ ತೊಗೊಂಡ್ರೆ ಅವರೆಲ್ಲ ತುಂಬ ಕಡು ಬಡತನದಿಂದ ಬಂದಂಥ ಮಕ್ಕಳು. ಮತ್ತು ಅವರು ಹಾಗೆ ಯೋಚನೆ ಮಾಡಿದರೆ ಅವರು ಸ್ಪೋರ್ಟ್ಸ್ಮನ್ ಆಗಬೇಕಂದ್ರೆ ಅವ್ರು ಎಷ್ಟೆಲ್ಲ ಎಕ್ಸಸೈಸ್ ಮಾಡಿರ್ತಾರೆ ಅಲ್ವಾ. ಸೊ ನಾವು ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ 4 ಜನರಲ್ಲಿ ನಾವು ಇನ್ಸ್ಪೈರ್ ಆಗೋ ಥರ ಬದುಕಬೇಕು ಅಂತಂದರೆ ಅದನ್ನು ನಾವು ನಿರ್ಧಾರ ಮಾಡಬೇಕು ಹೊರತು ಅದಕ್ಕೆ ದುಡ್ಡೇ ಇರಬೇಕು ಅಂತ ಏನಿಲ್ಲ. ಮನಸ್ಸಿರಬೇಕು.
ದುಡ್ಡಿಲ್ಲದೆ ಇದ್ರೂ ಪರವಾಗಿಲ್ಲ, ಮನಸ್ಸಿರಬೇಕು, ಅವಾಗೆಲ್ಲ ದುಡ್ಡು ಎಲ್ಲ ದೇವರು ತಾನೇ ಆಶೀರ್ವಾದ ಮಾಡ್ತಾನೆ ಅಂತ ನಾನು ನಂಬ್ತೀನಿ. ಸೊ ನಿಮಗೆ ಜಿಮ್ಗೆ ಹೋಗೋಕ್ಕೆಲ್ಲ ಇಷ್ಟ ಅಲ್ಲ, ಬಿಕಾಸ್ ನಾನು ಕೂಡ ಸುಮಾರು ಸಲ ನಾನು ಯಾವಾಗಲೂ ಜಿಮ್ಗೆ ಹೋಗ್ತೀನಿ ಅಂತಲೇ ಇಲ್ಲ. ನಾನು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನನಗೆ ಫೆಸಿಲಿಟಿ ಇದೆ ಅಂತ ಅವಾಗ ಹೋಗ್ತಾ ಇದ್ದೆ ಹೊರತು ನಾನು ಯೂಶ್ವಲಿ ನಾನು ಮನೇಲೇ ಎಕ್ಸಸೈಸ್ ಮಾಡ್ಕೋತೀನಿ. ಏನು ಒಂದು 10-15 ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ಇಲ್ಲ ಒಂದು ಅರ್ಧ ಗಂಟೆ 3/4 ಗಂಟೆ ವಾಕ್ ಹೋದ್ರೂ ಸಾಕು. ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ, ನಾವೇ ಆ್ಯಕ್ಟಿವ್ ಆಗಿ ಸ್ವಲ್ಪ ಓಡಾಡಿಕೊಂಡು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಈ ಥರ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರೂ ಸಾಕು. ಸೊ ಅದು ಅಫ್ಕೋರ್ಸ್ ಅದು ನಮಗೆ ಡೆಫಿನೆಟ್ಲಿ ಸಹಾಯ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ಆ್ಯಂಡ್ ನಮ್ಮ ಒಂದು ವೆಯ್ಟ್ ಲಾಸ್ ಅಷ್ಟೇ ಮುಖ್ಯ ಆಗಲ್ಲ, ಬಾಡಿಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಕರಗುತ್ತೆ ಆ್ಯಂಡ್ ನಾವು ಆ್ಯಕ್ಟಿವ್ ಆಗಿರ್ತೀವಿ, ನಾವು ಖುಷಿಯಾಗಿರ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿರೋದು ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಏನು ಹೇಳ್ತೀವಿ, ಅದು ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು, ನಮಗೆ ಜಾಸ್ತಿ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ನಾನು ಏನಾದರೂ ಒಂದು ಸಾಧಿಸ್ತೀನಿ ಅಂತ ಇರಬೇಕು, 4 ಜನರಲ್ಲಿ ನಾನು ವಾವ್ ಅಂತ ಅನಿಸ್ಕೋತೀನಿ ಅನ್ನೋ ಅಂತ ಆಸೆ ಇರಬೇಕು, ಚೆನ್ನಾಗಿ ಇರಬೇಕು, ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಬದುಕಬೇಕು, 4 ಜನಕ್ಕೆ ನನ್ನ ಕೈಲಿ ಏನಾಗುತ್ತೋ ಅದನ್ನು ಸಹಾಯ ಮಾಡೋಷ್ಟು ನಾನು ಬೆಳಿಬೇಕು ಅನ್ನೋಂಥದ್ದು ನಮ್ಮಲ್ಲಿ ಆಸೆ ಹುಟ್ಟಬೇಕಾಗುತ್ತೆ. ಆವಾಗ ಮಾತ್ರ ಎಲ್ಲ ಸಾಧ್ಯ ಆಗುತ್ತೆ. ಸೊ ಎಸ್, ಇದಿಷ್ಟು ಆಯಿತು. ಇನ್ನು ನನ್ನ ಜರ್ನಿ ಬಗ್ಗೆ ಹೇಳಬೇಕಂದ್ರೆ, ನನ್ನ ಅಫ್ಕೋರ್ಸ್ ನನಗೆ ಡೆಲಿವರಿ ಪೇಯ್ನ್ ಬಂತು, ನಾನು ಹಾಸ್ಪಿಟ್ಲಿಗೆ ಹೋದೆ, ಡೆಲಿವರಿ ಆಯಿತು. ಬಟ್ ಆ ಟೈಮಲ್ಲಿ ಆಲ್ರೆಡಿ ನಾನು 30 kgs ಜಾಸ್ತಿ ಆಗಿದೆ. ಆ ಟೈಮಿಗೆ ನನ್ನ ಒಂದು ವೆಯ್ಟ್ ನೋಡಿಕೊಂಡಾಗ ಆ ವೆಯ್ಟ್ ನಂಗೆ 30 kgs ನನಗೆ ಹೆಂಗೆ ಅಂತ ಅನಿಸುತ್ತು. ಬಟ್ ಡೆಲಿವರಿ ಆದ ತಕ್ಷಣ ಇಮ್ಮಿಡಿಯೇಟಾಗಿ 5-5.5 kg ಹೋಗ್ಬಿಡ್ತು. ಮೇ ಬಿ ಪಾಪು, ವಾಟರ್ ಮತ್ತು ಬ್ಲಡ್ ಅದು ಇದು ಏನೇನು ಹೋಗುತ್ತೋ ಎಲ್ಲ ಹೋಯಿತು. ಒಂದು 5.5 kg ರೆಡ್ಯೂಸ್ ಆಯಿತು. ಬಟ್ ಅದಾದಮೇಲೆ ಒಂದು 10 kg ಇಳಿಸೋದಕ್ಕೆ, ಅಂದರೆ ನಾನು ರೆಗ್ಯುಲರಾಗಿ ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಪೋಸ್ಟ್ ಪಾರ್ಟಮಲ್ಲಿರೋರಿಗೆ, ಅಂದರೆ ಹೊಸ ನ್ಯೂ ಮದರ್ಸ್ ಅಂತ ಏನು ಹೇಳ್ತೀವಿ, ಹೊಸ ತಾಯಂದ್ರೆ ಏನಿದ್ದಾರೆ, ಯಾರು ಎದೆ ಹಾಲು ಕುಡಿಸ್ತಾ ಇರ್ತಾರೋ ಅವ್ರಿಗೆ ಬೇಗ ಫ್ಯಾಟ್ ಲಾಸ್ ಆಗುತ್ತೆ. ಬಿಕಾಸ್ ನಾವು ಎದೆ ಹಾಲು ಕುಡಿಸಿದ್ರೆ ದಿನದಲ್ಲಿ 500-700, ಅಂದರೆ 500-700 ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸುಮಾರು ನಮಗೆ ಕ್ಯಾಲೋರೀಸ್ ಅಲ್ಲೇ ಬರ್ನ್ ಆಗೋದ್ರಿಂದ ಸ್ವಲ್ಪ ವೆಯ್ಟ್ ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ನನಗೂ ಕೂಡ ಅದು ತುಂಬಾ ಸಹಾಯ ಮಾಡ್ತು. ಆ್ಯಂಡ್ ಈಗಲೂ ಕೂಡ ನೇಸರ ಸಾಲಿಡ್ ಫುಡ್ ತೊಗೋತಾಳೆ, ಅದರೊಟ್ಟಿಗೆ ತುಂಬ ಚೆನ್ನಾಗಿ ಹಾಲು ಕುಡಿತಾಳೆ. ಹಾಗಾಗಿ ನನಗೆ ಸ್ವಲ್ಪ ವೆಯ್ಟ್ ಲಾಸ್ ಸ್ವಲ್ಪ ಅಂದರೆ ಸಹಾಯ ಆಗಿದೆ ಅಂತ ಹೇಳ್ಬೋದು. ಒಂದು 10 kgನೂ ಹೇಳಿದೆ. ಮತ್ತೆ ನಾನು ಹೇಳ್ದಂಗೆ ಮಧ್ಯ ನಾನು ಸ್ವಲ್ಪ ಜಾಸ್ತಿ ಸಕ್ಕರೆ ತಿನ್ನೋದು, ಜಾಸ್ತಿ ಊಟ ಮಾಡೋದು, ನನ್ನ ಕಂಟ್ರೋಲೇ ತಪ್ಪಿಡ್ತು. ಈಗ ಮತ್ತೆ ಒಂದು ತಿಂಗಳಿಂದ ವಾಪಸ್ ಬ್ಯಾಕ್ ಟು ನಾರ್ಮಲ್ ಆಗಿದ್ದೀನಿ. ಮತ್ತು ನನ್ನ ಒಂದು ಏನಂತಾರೆ ಬುದ್ಧಿನ ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ. ವಾಪಸ್ ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಊಟ ಮಾಡ್ತೀನಿ ಅಂದ ತಕ್ಷಣ ಏನೋ ನಾನು ನಿಮಗೆ ತುಂಬ ಸಲ ನನ್ನ ವ್ಲಾಗಲ್ಲಿ ಏನೇನೋ ಡಿಫ್ರೆಂಟ್ ಆಗಿರೋದನ್ನು ತೋರಿಸ್ತೀನಿ. ದಟ್ ಡಸಂಟ್ ಮೀನ್ ನಾನು ದಿನ ಅದನ್ನೇ ತಿಂತೀನಿ ಅಂತ. ನಾನು ಅದನ್ನೇನು ವಿಭಿನ್ನವಾಗಿದೆ ಅಂತ ತೋರಿಸ್ತಿರ್ತೀನಿ. ಬಿಕಾಸ್ ನಾನು ಚಪಾತಿ ರೊಟ್ಟಿ ಮಾಡೋದನ್ನು ತೋರಿಸಿದ್ರೆ ಅಫ್ಕೋರ್ಸ್ ಎಲ್ಲರೂ ಮನೇಲಿ ಮಾಡ್ತಾನೆ ಇರ್ತಾರಲ್ವ. ಸೊ ಹಾಗಾಗಿ ನಾನು ವಿಭಿನ್ನವಾಗಿರುವಂಥದ್ದು ಏನಾದರೂ ರೆಸಿಪಿ ಮಾಡಿದಾಗ ಮಾತ್ರ ತೋರಿಸ್ತಾ ಇರ್ತೀನಿ. ಅದರ್ವೈಸ್ ನಮ್ಮ ಅದರಲ್ಲೂ ನಮ್ಮದು ಉತ್ತರ ಕರ್ನಾಟಕ ಭಾಗದ ಥರದ ಒಂದು ಊಟ ಅಂತೂ ಸೂಪರ್ ಆಗಿರುತ್ತೆ. ಬಿಕಾಸ್ 2 ರೊಟ್ಟಿ, ಒಂದು ಬೇಳೆ ಪಲ್ಯ, ಒಂದು ತರಕಾರಿ ಪಲ್ಯ, ಸೈಡ್ಗೆ ಸೊಪ್ಪು, ಮೂಲಂಗಿ, ಮತ್ತು ಏನಂತಾರೆ ಕ್ಯಾರೆಟು, ಸೌತೆಕಾಯಿ ಅದೆಲ್ಲ ಇಟ್ಕೊಂಡು, ಮತ್ತು ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ಸ್ವಲ್ಪ ಮೊಸರು. ಸೊ ಇದೆಲ್ಲ ಪಕ್ಕಾ ಊಟ. ಇದಕ್ಕಿಂತ ಚೆನ್ನಾಗಿರೋ ಬ್ಯಾಲೆನ್ಸ್ಡ್ ಡಯಟ್ ಐ ಥಿಂಕ್ ನಮಗೆ ಯಾವ ದೇಶದಲ್ಲೂ ಸಿಗಲ್ಲ ಅಂತ ಅನ್ಕೊತೀನಿ. ಆ ಥರದ್ದು ಒಂದು ಊಟದ ಸಿಸ್ಟಮ್ ಇದೆ. ಸೊ ಅದನ್ನೇ ನಾವು ಪ್ರಾಪರಾಗಿ ಫಾಲೋ ಮಾಡಿದರೆ ಸಾಕು. ಆ್ಯಂಡ್ ಸುಮ್ಮನೆ ಬೆಳಗ್ಗೆ ಎದ್ದು ಸುಮ್ಮನೆ ನೀರು ಕುಡಿಯೋ ಬದಲು ಅದಕ್ಕೊಂದು ಪಿಂಚ್ ಆಫ್ ಏನೋ ಟರ್ಮರಿಕ್, ಅಂದರೆ ಅರಿಶಿನ ಹಾಕ್ಕೊಂಡು ಕುಡಿಯೋದು. ಅಥವಾ ಮನೇಲಿ ಏನೋ ನೆಲ್ಲಿಕಾಯಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೊಂಚೂರು ಶುಂಠಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಅಥವಾ ಕ್ಯಾರೆಟು ಮತ್ತು ಬೀಟ್ರೂಟ್ ಇತ್ತು, ಅವೆರಡೂ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಸೊ ಈ ಥರ ಸ್ಟಾರ್ಟ್ ಮಾಡ್ಬೋದು. ಏನಿಲ್ಲ ಅಂದರೆ ಒಂದು ಸ್ವಲ್ಪ ವಾಮ್ ವಾಟರ್ಗೆ 1 ಸ್ಪೂನ್ ವಿನೆಗರ್ ಹಾಕ್ಕೊಂಡು ಕುಡಿಯೋದು. ಸೊ ಈ ಥರದ್ದೆಲ್ಲ ಮಾಡೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ಖಂಡಿತವಾಗ್ಲೂ ನಾವು ಕಾಪಾಡ್ಕೋಬೋದು. ಆ್ಯಂಡ್ ಅದೇ ಒಂದು ಪ್ರೋಸೆಸ್ ಮಾಡೋದಕ್ಕಿಂತ ಬೆಳಗ್ಗೆ ತಕ್ಷಣ ಫಟಾಫಟ್ ಅಂತ ಒಂದು ಪೋರ್ಷನ್ ನಮಗೆ ಮುಗ್ದು ಹೋಗ್ಬಿಡುತ್ತೆ. ಸೊ ಅದು ಕೂಡ ತುಂಬಾ ಸಹಾಯ ಆಗುತ್ತೆ. ಸೊ ಈಗ ಸದ್ಯಕ್ಕೆ ನಾನು ಈ ರೀತಿಯಾದಂಥ ಒಂದು ಬ್ಯಾಲೆನ್ಸ್ಡ್ ಡಯಟಲ್ಲಿದ್ದೀನಿ. ಎಷ್ಟಾಗುತ್ತಷ್ಟು ವಾಕ್ ಮಾಡ್ತಾಯಿದ್ದೀನಿ. ಸೊ ಡೆಫಿನೆಟ್ಲಿ ಇದು ನನಗೆ ಸಹಾಯ ಮಾಡ್ತಾಯಿದೆ. ಆ್ಯಂಡ್ ನೋ ಶುಗರ್ ಥರ ನಾನು ಮಾಡ್ತಾಯಿದ್ದೀನಿ. ಅಂದರೆ ಹೊರಗಡೆ ತೊಗೊಂಬಂದಿರೋವಂಥದ್ದು ಯಾವುದೇ ಅಂದರೆ ತಮಾಷೆಗೂ ಏನೂ ತಿನ್ನಬಾರ್ದು ಅಂತ ಒಂದು 21 days ಆಲ್ರೆಡಿ ನಂದು ಒಂದು 15 days ಮುಗಿದು ಹೋಯಿತು. ಇನ್ನೊಂದು ಅನದರ್ 10 days ಅಷ್ಟೇ. ಸೊ ಹಾಗಾಗಿ ಇದೆಲ್ಲ ಜರ್ನಿ ನಡೀತಾ ಇದೆ. ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಆ್ಯಂಡ್ ಮಧ್ಯ ನನಗೆ ಇನ್ನೊಂದು ವಿಷಯ ಅಂದರೆ, ನಾನು ರೀಸೆಂಟಾಗಿ ರಾಪಿರಶ್ಮಿಯರ್ ಚಾನಲಲ್ಲಿ ಬಾಣೆತನದ ಬಗ್ಗೆ ಮಾತಾಡಿದೆ. ತುಂಬ ಜನ ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡ್ರು. ಬಟ್ ಕೆಲವರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಒಂದು ಥಿಂಗ್ ಏನು ಅಂದರೆ, ನಾನು ಬಾಣೆತನದಲ್ಲಿ ಆ್ಯಕ್ಟಿವ್ ಆಗಿರಿ ಅಂತ ಅಂದ ತಕ್ಷಣ
ತಲೆ ಮೇಲೆ ಸಿಲಿಂಡ್ರ್ ಹೊತ್ಕೊಂಡೋಗಿ 1-2-3 ಕಿಲೋಮೀಟ್ರು ರನ್ನಿಂಗ್ ರೇಸ್ ಮಾಡಿ ಅಂತ ಹೇಳಿಲ್ಲ ನಾನು. ದಟ್ ಈಸ್ ರಿಯಲಿ ನಾಟ್ ಪಾಸಿಬಲ್. ನಾನು ಕೂಡ ನನ್ನ ಮಗುನ ಹೊತ್ತಿದ್ದೀನಿ, ಹೆತ್ತಿದ್ದೀನಿ. ನನಗೂ ಗೊತ್ತು ಅದು ಎಷ್ಟು ಕಷ್ಟ ಆಗುತ್ತೆ, ನಮ್ಮ ಬಾಡಿ ಎಷ್ಟು ತೊಗೊಳುತ್ತೆ, ನಮ್ಮ ಮೆಂಟಲಿ ನಾವು ಎಷ್ಟು ಸ್ಟ್ರೆಸ್ ಆಗಿರ್ತೀವಿ, ಸೊಸೈಟಿಯಲ್ಲಿ, ಕೆರಿಯರಲ್ಲಿ, ಈವನ್ ನಮ್ಮ ಸಂಬಂಧಗಳಲ್ಲಿ ಎಲ್ಲ ಒಂಥರ ಬೇರೆನೇ ಆಗೋಗಿರುತ್ತೆ. ಅಂದರೆ ಹೊಸ ಪ್ರಪಂಚನೇ ತೆರೆದುಕೊಳ್ಳುತ್ತೆ. ಸೊ ಅಫ್ಕೋರ್ಸ್ ಐ ನೋ. ನನ್ನ ಮಾತಿನ ಅರ್ಥ ಏನು ಅಂದರೆ ಆ್ಯಕ್ಟಿವ್ ಆಗಿರಬೇಕು. ಆವಾಗ ಮಾತ್ರ ಐ ಥಿಂಕ್ ನಾವು ಈಗ ನೋಡಿ, ಫಿಸಿಕಲ್ ರೆಸ್ಟ್ಗಿಂತ ಮೆಂಟಲ್ ರೆಸ್ಟ್ ತುಂಬ ಮುಖ್ಯ. ಸೊ ಮೆಂಟಲ್ ರೆಸ್ಟ್ ಫಸ್ಟ್ ನಾವು ನಮಗೆ ತೊಗೋಬೇಕು. ಆ್ಯಂಡ್ ಆಲ್ಸೋ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಬೇಕಾಗುತ್ತೆ. ಆವಾಗ ಸಪೋರ್ಟ್ ಮಾಡಿದ್ರೆ ಖುಷಿ, ಮಾಡದೇ ಇದ್ದರೆ ಏನು ಮಾಡೋದಕ್ಕಾಗಲ್ಲ. ಅವ್ರನ್ನ ಬ್ಲೇಮ್ ಮಾಡ್ತಾ ಮತ್ತೆ ನಾವು ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕಿಂತ ಅದಕ್ಕೆ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನಮಗೆ ನಾವೇ ಒಂದು ದಾರಿ ತೊಗೋಬೇಕು. ಬಿಕಾಸ್ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮ, ತಂದೆ ತಾಯಿ, ನಮ್ಮ ತಂದೆ ತಾಯಿ, ಗಂಡ ಹೆಂಡತಿ, ಅಣ್ಣ ತಮ್ಮ, ಯಾರ್ಯಾರ ಸಂಬಂಧ ಸುತ್ತಮುತ್ತ ಎಲ್ಲರೂ ಇರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮಗೋಸ್ಕರ ನಾವು ಸ್ಟ್ಯಾಂಡ್ ಆಗಬೇಕು. ಎಲ್ಲ ಬೇರೆಯವರೇ ಖಂಡಿತವಾಗ್ಲೂ ಮಾಡೋದಕ್ಕಾಗಲ್ಲ. ಸೊ ನಾನು ಏನು ಹೇಳೋಕ್ಕೆ ಹೊರಟಿದ್ದು ಅಂದರೆ, ಆ್ಯಕ್ಟಿವ್ ಆಗಿರಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ನಿಮಗೇನೋ ಚಿಕ್ಕ ಪುಟ್ಟ ನಿಮಗೆ ಇಂಟ್ರೆಸ್ಟ್ ಇರುತ್ತೆ, ಆ ಕೆಲಸ ಮಾಡಿದ್ರೆ ನಿಮಗೆ ಖುಷಿ ಸಿಗುತ್ತೆ. ನಿಮ್ಮದೆಲ್ಲೋ ನಿಮ್ಮ ಮೈಂಡ್ ಒಂದೇ ಥರ ಇಲ್ಲದೆ ಏನಾದರೂ ವಿಭಿನ್ನವಾದ ಕೆಲಸ ಮಾಡಿದಾಗ ಅದು ಒಂಥರ ಖುಷಿ ಆಗುತ್ತೆ. ಅಂದರೆ ಫಸ್ಟ್ ನಮಗೆ ಖುಷಿಯಾಗಿ ಇಟ್ಕೋಬೇಕಲ್ವ. ಬಿಕಾಸ್ ಆ ಸ್ಟ್ರೆಸ್ನ ನಮ್ಮ ಏನಂತಾರೆ ಇನ್ನೂ ಜಾಸ್ತಿ ನಮ್ಮನ್ನು ಆಳೋದಕ್ಕೆ ಬಿಡಬಾರ್ದು. ಸೊ ನಾನು ಆ ನಿಟ್ಟಿನಲ್ಲಿ ಹೇಳಿದ್ದು. ಸೊ ಬಾಣಂತನ ಅಂದ ತಕ್ಷಣ ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಬರೀ ಇಷ್ಟೇ ತಿನ್ನೋದು, ಕುಡಿಯೋದು, ಅಯ್ಯೋ ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ಈ ಥರ ಕೂತ್ಕೊಳ್ಳೋದ್ಕಿಂತ ಏನು ಐ ಆಮ್ ಸ್ಟ್ರಾಂಗ್, ನನಗಾಗತ್ತೆ, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಪೇಂಟಿಂಗ್ ಇಷ್ಟನಾ ಅಥವಾ ನೀವೇನಾದರೂ ಕೆಲಸ ಮಾಡ್ತಿದ್ರ, ಎಷ್ಟು ತಾಯಂದರು ಆ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ತಾಯಂದರು. ನಾನು ನಿಜವಾಗ್ಲೂ ಅಂಥವ್ರಿಗೆಲ್ಲ ಮತ್ತೊಂದು ಸಲ ಕೈ ಮುಗಿತೀನಿ, ಇಷ್ಟು ಕಷ್ಟದಲ್ಲಿ ಬದುಕ್ತಾ ಇರ್ತಾರೆ ಅಂತ. ಸೊ ಎಸ್, ನಾನು ಆ ನಿಟ್ಟಿನಲ್ಲಿ ಹೇಳಿದ್ದು. ಅದನ್ನು ನಾನು ತುಂಬ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಐ ಜಸ್ಟ್ ವಾಂಟೆಡ್ ಟು ಕ್ಲಾರಿಫೈ, ಅದಕ್ಕೆ ಹೇಳಿದೆ. ಇನ್ನೊಂದು ವಿಷಯ ಹೇಳಲೇಬೇಕು. ನಾನು ಇತ್ತೀಚೆಗೆ ಒಬ್ಬ ಪೊಲಿಟಿಷಿಯನ್ ಮಗಳು ಒಂದು ಮೋಟಿವೇಶ್ನಲ್ ಸ್ಪೀಚ್ ಕೊಡೋದನ್ನು ನೋಡಿದೆ ಅವರ ಒಂದು ಚಾನಲಲ್ಲಿ. ಐ ಫೆಲ್ಟ್ ಸೋ ಹ್ಯಾಪಿ. ನಂಗೆ ತುಂಬ ಖುಷಿಯಾಗಿ ನೋಡ್ತಾ ಇದ್ದೆ. ಬಿಕಾಸ್ ಅಷ್ಟೊಂದು ಒಳ್ಳೆಯ ಮಾತುಗಳಿತ್ತು, ಅದರಲ್ಲಿ ತಿಳ್ಕೊಳ್ಳುವಂಥದ್ದು ಇತ್ತು. ನಾನು ಯೂಶಲಿ ಕಾಮೆಂಟ್ ಸೆಕ್ಷನ್ನ ನೋಡೋಲ್ಲ, ತುಂಬ ಅಂದರೆ ತುಂಬ ಕಡಿಮೆ. ನಾನು ಆನ್ ಮಾಡಿ ನೋಡಿದ್ರೆ ತುಂಬ ನೆಗೆಟಿವ್ ಕಾಮೆಂಟ್ಸ್ ಇತ್ತು. ನಿಮ್ಮಪ್ಪ ಕಳ್ಳ, ನಿಮ್ಮಪ್ಪಂದು ಆಸ್ತಿ ಇದೆ ಅದಕ್ಕೆ, ನಿಮ್ಮಪ್ಪ ಸರಿಯಾಗಿ ಮಾಡಿಟ್ಟಿದ್ದಾನೆ ಅದಕ್ಕೆ. ಲೈಕ್ ಡೂಡ್, ಅವ್ರ ಅಪ್ಪ ಆಸ್ತಿ ಮಾಡಿರೋದಕ್ಕೆ ಅಥವಾ ಇವರು ಅವರ ಮಗಳಾಗಿ ಹುಟ್ಟಿರೋದಕ್ಕೆ ಏನು ತಪ್ಪು? ಆ್ಯಂಡ್ ಯಾರಾದರೂ ಒಬ್ಬರು ದುಡ್ದಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಸುಧಾಮೂರ್ತಿ ಅಮ್ಮ ಅಂತವರು ಯಾರಾದರೂ ಈ ಥರ ಇದ್ದರೆ, ನಾನು ತುಂಬ ಸಲ ನೋಡಿದ್ದೀನಿ ಅವ್ರಿಗೆ ದಾನ ಮಾಡಿ. ಯಾಕೆ ದಾನ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ಇಷ್ಟ ಇದ್ದರೆ ದಾನ ಮಾಡ್ತಾರೆ. ಈಗ ನಾನು ಏನೇನು ಮಾಡ್ತಿದ್ದೀನಿ ಅಂತ ಎಲ್ರಿಗೂ ಗೊತ್ತಿರಲ್ಲ ಅಲ್ವಾ. ಫಸ್ಟ್ ಆಫ್ ಆಲ್ ನಾವು ದಾನ ಮಾಡಲಿ ಅವರು ಅಂತ ಯಾಕೆ ಅನ್ಕೋಬೇಕು ಅನ್ನೋದು ನನ್ನ ಒಂದು ಕ್ವೆಶನ್. ಬಿಕಾಸ್ ಅವ್ರ ಕಷ್ಟದಲ್ಲಿ ಇದೇ ಇರ್ತಾರೆ. ಈಗ ನಾನು ಇಲ್ಲಿಗೆ ಬಂದು ನಿಂತಿರ್ಬೋದು, ಬಟ್ ನನ್ನ ಬ್ಯಾಕ್ಗ್ರೌಂಡಲ್ಲಿ ನಾವೇನೇನು ಮಾಡಿದ್ದೀವಿ, ನಾವೆಷ್ಟು ಬಾಡಿಗೆ ಕೊಟ್ಟಿದ್ದೀವೋ, ಬಾಡಿಗೆ ಕಟ್ಟಿಲ್ವೋ, ನಮ್ಮ ಲೈಫ್ ಹೇಗಿತ್ತು ಅಂತ ಯಾರಿಗೆ ಗೊತ್ತು? ಬಿಕಾಸ್ ಎಲ್ಲ ನೋಡಬೇಕಾದ್ರೆ ಯಾವುದೋ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡಿರ್ತೀವಿ, ಎಲ್ಲ ಚೆನ್ನಾಗೇ ಅನ್ನಿಸ್ತಿರುತ್ತೆ. ಈಗ ನಿಮ್ಮ ಮನೆಗಳಲ್ಲೇ ಸಾಕಷ್ಟು ಜನರಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಿರುತ್ತೆ ಹೊರಗಿನ ಪ್ರಪಂಚದಲ್ಲಿ. ಬಟ್ ಒಳಗಡೆ ಹೋದರೆ ಅಮ್ಮಂದಾದರೂ ಸಮಸ್ಯೆ ಇರುತ್ತೆ, ಅಪ್ಪಂದಾದರೂ ಸಮಸ್ಯೆ ಇರುತ್ತೆ, ಇಲ್ಲ ಅಣ್ಣ ತಮ್ಮಂದ್ರೆ ಸಮಸ್ಯೆ ಇರುತ್ತೆ, ಇಲ್ಲ ನಿಮ್ಮದೇ ಸಮಸ್ಯೆ ಇರುತ್ತೆ, ಇಲ್ಲ ಫ್ಯಾಮಿಲಿದೇ ಏನೋ ಸಮಸ್ಯೆ ಇರುತ್ತೆ, ಏನಾದರೂ ಒಂದು ಸಮಸ್ಯೆ ಇದೇ ಇರುತ್ತಲ್ವ. ಸೊ ಲೈಕ್ ದಟ್ ಅವ್ರ ಲೈಫಲ್ಲೂ ಇರುತ್ತೆ. ಆ್ಯಂಡ್ ಅವರು ಕೂಡ ಕಷ್ಟದಲ್ಲಿದ್ದಾಗ ಏನು ನಮ್ಮಪ್ಪ ಅಮ್ಮ ಹೋಗ್ಬಿಟ್ಟು ಸಹಾಯ ಮಾಡಿರ್ತಾರ, ನಮ್ಮ ಅಣ್ಣ ತಮ್ಮ ಹೋಗ್ಬಿಟ್ಟು ಸಹಾಯ ಮಾಡಿರ್ತಾರೆ, ಇಲ್ಲ ನಾವೇ ಹೋಗ್ಬಿಟ್ಟು ಏನಾದರೂ ಸಹಾಯ ಮಾಡಿರ್ತೀವ? ಇಲ್ಲ ಅಲ್ವಾ. ಅವ್ರು ಕಷ್ಟ ಬಿದ್ದು ಅದನ್ನೆಲ್ಲ ಓವರ್ಕಮ್ ಆಗಿಬಿಟ್ಟು ಅವರೇ ಒಂದು ಚಿಕ್ಕ ಹೆಜ್ಜೆ ಇಟ್ಬಿಟ್ಟು ಆ ಸ್ಟ್ರೆಸ್ನ ತೊಗೊಂಡು ಒಂದು ಸಾಮ್ರಾಜ್ಯನ ಕಟ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಹೋಗ್ಬಿಟ್ಟು ನಿಮ್ಗೆ ದುಡ್ಡಿದೆ, ನೀವು ನಮಗೆ ಅವ್ರು ಸಹಾಯ ಮಾಡಬೇಕು, ನೀವು ಅಂಥವ್ರು ಇಂಥವ್ರು ಅಂದರೆ ಎಷ್ಟು ತಪ್ಪಲ್ವಾ. ಆ್ಯಂಡ್ ಇನ್ನೊಂದು ನೆನಪಿರಲಿ, ಯಾರಿಗಾರು ಒಬ್ಬರಿಗೆ ಹಣ ಇದೆ ಅಥವಾ ಒಂದು ಸಕ್ಸಸ್ ಇದೆ ಅಥವಾ ಯಾವುದೋ ಒಂದು ಕಲೆ ಇದೆ, ಪ್ರತಿಭೆ ಇದೆ, ಏನೇ ಇದೆ ಅಂದ್ರೂ ಅದು ಅವ್ರು ಬೆಳೆಸ್ಕೊಳ್ಳೋದು ಅಷ್ಟೇ ಅಲ್ಲ, ಜೊತೆಗೆ ದೇವರ ಆಶೀರ್ವಾದ ಇರುತ್ತೆ, ದೇವ್ರು ವರ ಕೊಟ್ಟಿರ್ತಾನೆ ಅಲ್ವಾ. ಸೊ ದೇವ್ರು ವರ ಕೊಟ್ಟಿರೋವಂಥವ್ರನ್ನ ನಾವೇನಾದರೂ ಅವರ ಒಂದು ಹಣ ಮಾಡೋದು ಅಥವಾ ಅವರ ರೂಪನೋ ಅಥವಾ ಅವ್ರ ಪ್ರತಿಭೆನೋ ನೋಡಿ ಜಲಸ್ಪಟ್ರೆ, ನೆನಪಿರಲಿ, ನೀವು ದೇವರು ಕೊಟ್ಟಿರುವಂತಹ ವರದ ಮೇಲೆ ಜಲಸ್ ಮಾಡ್ತಿದ್ದೀರಾ. ದೇವರು ವರ ಅಂದರೆ ದೇವ್ರ ಡಿಸಿಷನ್ನೇ ನೀವು ಕ್ವಶನ್ ಮಾಡ್ತಿದ್ದೀರಾ. ಸೊ ನಿಮ್ಮ ಪ್ರಕಾರ ದೇವರೇ ತಪ್ಪು ಅಲ್ವಾ. ಸೊ ಲೈಕ್ ನಿಜ ಹಂಗೆ ಯೋಚನೆ ಮಾಡಬೇಕಾಗತ್ತೆ. ನಾವೇನೇ ಮಾತಾಡಬೇಕಾದ್ರೂ ಒಬ್ಬರ ಸಕ್ಸಸ್ನ ನಾವು ಸೆಲೆಬ್ರೇಟ್ ಮಾಡಬೇಕು. ಅಕಸ್ಮಾತ್ ನಮಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಷ್ಟೊಂದು ಒಳ್ಳೆ ನಮಗೆ ಮನಸ್ಸಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಅವ್ರಂಗೆ ಆಗೋದಕ್ಕೆ ಪ್ರಯತ್ನ ಪಡಬೇಕು, ಕಷ್ಟಪಡಬೇಕು.
ಬಿಕಾಸ್ ಒಂದಲ್ಲ ಒಂದು ರೀತಿ ದಾರಿ ಇದ್ದೇ ಇರುತ್ತೆ. ಸಾಕಷ್ಟು ಅಪಾರ್ಚುನಿಟೀಸ್ಗಳು ದಿನನಿತ್ಯ ಬರ್ತಾ ಇರುತ್ತೆ, ಆದರೆ ನಾವು ಅದನ್ನು ಕಂಡುಬಿಟ್ಟು ನೋಡೋದಿಲ್ಲ ಅಥವಾ ಅದನ್ನು ಯುಟಿಲೈಸ್ ಮಾಡ್ಕೊಂಡಿರೋದಿಲ್ಲ. ಸೊ ಬೇಕಂದರೆ ಬೇರೆಯವ್ರು ನೋಡೋದ್ರಲ್ಲಿ ಬ್ಯುಸಿ ಇದ್ದಾಗ ಖಂಡಿತವಾಗ್ಲೂ ನಮಗೆ ಬರೋಂಥ ಅಪಾರ್ಚುನಿಟೀಸ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆದಷ್ಟು ನಾವು ನಮ್ಮ ಕಡೆ ಗಮನ ಕೊಟ್ಕೊಂಡು ನಾವೇನು ಮಾಡಬೇಕು ಅಂತ ಗಮನ ಕೊಟ್ಕೊಂಡ್ರೆ ಡೆಫಿನೆಟ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳು ನಡೆಯುತ್ತೆ ಅಂತ ಅನ್ಕೋತೀನಿ. ಸೊ ಫೈನಲಿ ನಾನು ಹೇಳೋದಿಷ್ಟೇ, ಎಕ್ಸಸೈಸ್ ಮಾಡೋದಾಗಲಿ, ನಮಗೆ ನಾವು ಕೇರ್ ತೊಗೊಳ್ಳೋದಾಗಲಿ, ಏನೇ ಮಾಡೋದಾಗಲಿ ನಮ್ಗೆ ಇದ್ದಿದ್ರಲ್ಲೇ ನಾವು ಖಂಡಿತವಾಗ್ಲೂ ಮಾಡ್ಕೋಬೋದು. ಅದು ಬರ್ತಾ ಬರ್ತಾ ಅದೇ ನಮಗೆ ಏನಂತಾರೆ ದೊಡ್ಡ ವರ ಆಗುತ್ತೆ. ಇವನ್ ನನ್ನ ವಿಷಯಕ್ಕೆ ಬಂದ್ರೂ ನಾನು ಕೂಡ ಯೂಟ್ಯೂಬಲ್ಲಿ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಅಲ್ಲೊಂದಿಲ್ಲ ನಾನು ಕಮೆಂಟ್ ಓದ್ತೀನಿ, ನೀವು ಪ್ರಮೋಷನ್ ಮಾಡ್ತೀರಾ? ಅಲ್ಲ, ನೀವು ಯಾವುದೋ ಒಂದು ಟಿ ವಿ ನೋಡ್ತಿರ್ತೀರ, ಒಂದು ಚಾನಲ್ ಇರುತ್ತೆ, ನನಗೆ ಯಾವುದೋ ಒಂದು ಚಾನಲ್ ಇರುತ್ತೆ, ಟಿ ವಿ ನೋಡ್ತಾ ಇರ್ತೀರ, ಒಂದು ಪ್ರೋಗ್ರಾಮ್ ಬರುತ್ತೆ. ಸೊ ಎಷ್ಟು ಕಮರ್ಷಿಯಲ್ ಆ್ಯಡ್ಸ್ ಬರುತ್ತೆ ಅಲ್ವಾ, 10 100 ಬರುತ್ತೆ. ಸೊ ನೀವು ಅದರಲ್ಲಿ ತೋರಿಸೋದನ್ನೆಲ್ಲದನ್ನು ತೊಗೊಂಡ್ಬಿಡ್ತೀರಾ? ಇಲ್ಲ ಅಲ್ವಾ, ನಿಮ್ಗೆ ಅಗತ್ಯ ಇರೋದನ್ನ ಅಷ್ಟೇ ತೊಗೋತೀರಾ ಅಲ್ವಾ? ಸೊ ನನ್ನ ಕೆಲಸನೂ ಅಷ್ಟೇ. ಸೊ ನನಗೆ ಪ್ರಾಡಕ್ಟ್ ಎಂಡೋಸ್ಮೆಂಟ್ ಯಾರಾದರೂ ಮಾಡೋದಕ್ಕೆ ಹೇಳಿದಾಗ ನನ್ನ ಪ್ರಾಡಕ್ಟ್ ಏನೇನಿದೆ ಏನೇನಿಲ್ಲ ಅಂತ ಅಫ್ಕೋರ್ಸ್ ನಾನು ಎಲ್ಲ ಸಿಕ್ಕ ಪ್ರಾಡಕ್ಟು ಅಥವಾ ಯಾವುದೋ ಒಂದು ಗೇಮಿಂಗ್ ಆ್ಯಪು, ಯಾವುದೋ ಒಂದು ಬೆಟ್ಟಿಂಗೋ ಗಿಟ್ಟಿಂಗೋ ಎಲ್ಲದನ್ನು ಮಾಡ್ಬೋದು. ಬಟ್ ನನಗೆ ನನ್ನದೇ ಅದೇ ಎಥಿಕ್ಸ್ ಇದೆ, ಅದು ಮಾಡೋರು ತಪ್ಪು ಅಂತ ನಾನು ಹೇಳಲ್ಲ. ಅಗೇನ್ ಅದು ಅವ್ರ ಇಷ್ಟ. ಸೊ ನಾವು ಯಾವುದನ್ನು ತೊಗೋಬೇಕು ತೊಗೋಬಾರ್ದು ಅನ್ನೋಂಥ ಕಾಮನ್ ಸೆನ್ಸ್ ಅನ್ನೋವಂಥ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ಆ್ಯಂಡ್ ನಾನು ಅದರದ್ದು ಆ ಒಂದು ಪ್ರಾಡಕ್ಟ್ದು ಏನಾದ್ರು ಡಿಸ್ಕ್ರೈಬ್ ಮಾಡಿದಾಗ ಅಥವಾ ಅದರಲ್ಲಿ ಏನೇನು ಕಂಟೆಂಟ್ ಇದೆ, ಅದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಿದಾಗ ಸೊ ನೀವು ಯೋಚನೆ ಮಾಡಬೇಕಾಗತ್ತೆ, ಅದು ನನಗೆ ಸೂಟ್ ಆಗುತ್ತಾ, ಅದು ನನಗೆ ಕರೆಕ್ಟಾಗಿ ಹೊಂದತ್ತಾ, ಸೊ ಇದೆಲ್ಲ ನನಗೆ ಬೇಕಾಗಿರೋದು ಇತ್ತಾ ಅಂತ. ಇಷ್ಟ ಆದರೆ ತೊಗೋಬೇಕು, ಇಲ್ಲ ಅಂದರೆ ಬೇಡ. ಆ್ಯಂಡ್ ಆಲ್ಸೋ ಇದು ನನ್ನ ದುಡಿಮೆ ಗುರು. ಸೊ ನಾನು ಯಾರ ಮೇಲೂ ಏನೋ ಡಿಪೆಂಡ್ ಆಗಿಬಿಟ್ಟು, ಈಗ ಏನು ಗೊತ್ತಾ, ದುಡಿದೆ ನನ್ನ ಮನೇಲಿದ್ದು ನನ್ನ ಹಸ್ಬೆಂಡಷ್ಟೇ ನಾನು ಏನಂತಾರೆ ಖರ್ಚು ಮಾಡಿದ್ರು ಅದಕ್ಕೂ ಸಮಾಜ ಅನ್ನತ್ತೆ, ಓ ಗಂಡನ ಚೆನ್ನಾಗಿದೆ ಅದಕ್ಕೆ ಆರಾಮಾಗಿ ಇದ್ದೀರಾ ಅಂತ. ಈಗೇನಾದರೂ ದುಡಿಯೋಕ್ಕೆ ಹೋದ್ರೂ ಹೀಗೆ. ಸೊ ನಮಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನೇನಂದರೆ ಅದಕ್ಕೆ ನಾನು ನನಗಷ್ಟೆಲ್ಲ ಬೇರೆಯವ್ರಿಗೂ ಹೇಳ್ತೀನಿ, ಯಾರೋ ಅವರು ಏನಾದರೂ ಅಂತಾರೆ, ಅಯ್ಯೋ ಇವ್ರಂಗೆ, ನಾನು ತುಂಬ ಜನ ಕೇಳಿದ್ದೀನಿ ಆ ಥರ, ಅಯ್ಯೋ ಅವ್ರಂಗೆ ಅಂದ್ಕೊಂಡ್ಬಿಡ್ತಾರೆ ಅಂತ. ಇವ್ರಂಗೆ ನಿಜ ಯಾರು ಏನು ಅಂದ್ಕೊಂಡ್ರು ಏನೂ ಆಗಬೇಕಾಗಿಲ್ಲ. ಮರ್ಯಾದೆಯಿಂದ ನೀಟಾಗಿ ನಿಯತ್ತಾಗಿ ನಿಮಗೆ ಸರಿ ಅನ್ಸೋದನ್ನು, ನಿಮ್ಮ ಆತ್ಮಾಭಿಮಾನ ಅಥವಾ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗದಂಥ ಯಾವುದೇ ಕೆಲಸ ಆದ್ರೂ, ನಮ್ಮ ಕುಟುಂಬದ ಮರ್ಯಾದೆಗೆ ಧಕ್ಕೆ ಆಗದೆ ಇರೋವಂಥದ್ದು, ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗದಿರುವಂಥ ಯಾವುದೇ ಕೆಲಸ ಆದ್ರೂ ಆರಾಮಾಗಿ ಮಾಡ್ಬೋದು. ನೀವು ದಯವಿಟ್ಟು ನಿಮ್ಮ ಇಷ್ಟವಾದ ಕೆಲಸನ ಮಾಡಿ. ಸುತ್ತಮುತ್ತಲಿರೋರು ಸಪೋರ್ಟ್ ಮಾಡಿದ್ರೆ ಸೂಪರ್, ಸಪೋರ್ಟ್ ಮಾಡದೇ ಇದ್ದರೆ ಅವ್ರಿಗೆ ಹೇಳಿ, ಅಕಸ್ಮಾತ್ ಆವಾಗಲೂ ಕೇಳದೇ ಇದ್ದರೆ ಅವರು ವಿರೋಧ ಕಟ್ಕೊಂಡ್ರೂ ಪರವಾಗಿಲ್ಲ. ಬಿಕಾಸ್ ನಮಗೆ ನಮ್ಮ ಆ್ಯಂಬಿಷನ್ಸ್ಗೆ ಸಹಾಯ ಮಾಡದಿರುವಂಥ ಸಂಬಂಧಗಳು ಇದ್ರಷ್ಟು ಬಿಟ್ಟರಷ್ಟು ಅಲ್ವಾ. ಸೊ ಅವ್ರನ್ನ ಅವಾಯ್ಡ್ ಮಾಡಿದರೂ ಪರವಾಗಿಲ್ಲ, ಮಾಡಿ. ನೀವೊಂದು ಸ್ವಲ್ಪ ಅಚೀವ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಅವರೇ ಬಂದೇ ಬರ್ತಾರೆ, ಓ ಇಲ್ಲ ನಾನು ಬರ್ತೀನಿ, ನಾನು ಜೊತೆಗಿರ್ತೀನಿ ಅಂತ. ಸೊ ದ್ಯಾಟ್ಸ್ ಹೌ ದ ವರ್ಲ್ಡ್ ಈಸ್. ಸೊ ಇದೊಂದು ಕಹಿ ಸತ್ಯ. ನನಗೂ ಬಿಲ್ಸ್ಗಳು ಪೇ ಮಾಡೋದಿದೆ, ನನಗೂ ನನ್ನ ಮನೆ EMI ಕಟ್ಟೋದಿದೆ, ನನಗೂ ನಾನು ತುಂಬ ಸಲ ಹೇಳಿದ್ದೀನಿ ನನಗೆ ನನ್ನದೇ ಆದಂಥ ಒಂದು ತೋಟ ತೊಗೋಬೇಕು, ನನ್ನದೇ ಆದಂಥ ಅಲ್ಲಿರಬೇಕು, ನಂದು ಏನೇನೋ ಕನಸುಗಳಿದೆ, ಅದೆಲ್ಲ ಸುಮ್ಮನೆ ರಪ್ಪಂತ ಆಗ್ಬಿಡಲ್ಲ. ಅದಕ್ಕೆ ಕಷ್ಟಪಡಬೇಕು, ದುಡ್ಡು ಬೇಕು, ಅದು ಕೊಟ್ರೇ ಅಲ್ವಾ ನನಗೂ ಏನಾದರೂ ಸಿಗೋದು. ಸೊ ಅದರೆಲ್ಲದರೊಟ್ಟಿಗೆ ಈಗ ನನಗೆ ಮಗು, ಸೊ ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ನಿಜವಾಗ್ಲೂ ಅಂದರೆ ನೋಡಿದಷ್ಟು ಸುಲಭ ಆಗಿರಲ್ಲ. ಬಿಕಾಸ್ ನಾನು ಒಂದು ಶೂಟ್ ಮಾಡಬೇಕಾದ್ರೂ ಒಂದು 20 ಸಲ ಎದ್ದು ಹೋಗಿರ್ತೀನಿ, ಒಂದು 20 ಸಲ ಬೇರೆ 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 ಕೆಲಸ ಬಂದಿರುತ್ತೆ. ಸೊ ಎಲ್ಲ ಮಾಡಿ ಮುಗಿಸ್ಕೊಂಡು ನನ್ನ ಟೈಮಲ್ಲಿ ನನಗೊಂದು ಸಿಗೋವಂಥ ಚಿಕ್ಕ ಗ್ಯಾಪಲ್ಲಿ ನಾನು ನನ್ನ ಕೆಲಸ ಮಾಡ್ಕೋತಾ ಇರ್ತೀನಿ. ಆ ಗ್ಯಾಪಲ್ಲಿ ಎಡಿಟಿಂಗ್ ಮಾಡ್ಕೋತಾ ಇರ್ತೀನಿ, ನೈಟೆಲ್ಲ ಎಡಿಟಿಂಗ್ ಮಾಡ್ತೀನಿ. ಏನು ಕಾನ್ಸೆಪ್ಟು, ಬಿಕಾಸ್ ಏನೋ ಒಂದು ಸುಮ್ಮನೆ ಹಾಯ್ ಫ್ರೆಂಡ್ಸ್ ಅಂತ ಅನ್ನೋದಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ಅದರಿಂದ ಏನಾದರೂ ನಾನು ಏನಾದರೂ ಒಂದು ವ್ಲಾಗ್ ಮಾಡಿದ್ರೆ ಅದರಲ್ಲಿ ಏನಾದರೂ ಒಂದು ಒಳ್ಳೆ ಟಿಪ್ಸ್ ಇರಬೇಕು, ಏನಾದರೂ ಒಂದು ಒಳ್ಳೆ ರೆಸಿಪಿ ಇರಬೇಕು, ಏನಾದರೂ ಒಂದು ಪಾಸಿಟಿವಿಟಿನ ನಾನು ಹಂಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ 10 ವರ್ಷದ ಹಿಂದೆ ನನ್ನನ್ನೇ ನೋಡಿದ್ರೆ ನಾನು ಆ ವ್ಯಕ್ತಿನ ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ. ಲೈಕ್ ಆ ಅದಿತಿನೇ ಬೇರೆ. ಅಂದರೆ ನಾನು ದಿನೇ ಎವಾಲ್ವ್ ಆಗಿದ್ದೀನಿ, ದಿನೇ ಪರ್ಫೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿನೇ ಇನ್ನೂ ಈಗ ನಾನು ನನ್ನ ಬದುಕಲ್ಲಿ ಇಂಥ ಮನುಷ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನನ್ನ ಬದುಕಲ್ಲಿ ಅಂತ ಅಂದ್ಕೊಂಡಿದ್ನೋ, ನಾನು ಅಂಥ ಮನುಷ್ಯ ಅಂಥ ವ್ಯಕ್ತಿ ಆಗಬೇಕು ಅಂತ ಪ್ರಯತ್ನ ಪಡ್ತೀನಿ ಎವ್ರಿ ಡೇ. ಸೊ ದ್ಯಾಟ್ಸ್ ವಾಟ್ ಐ ಬಿಲೀವ್, ದ್ಯಾಟ್ಸ್ ಹೌ ಐ ಲಿವ್. ಓಕೆನಾ? ಸೊ ಎಸ್, ಫೈನಲಿ ನಿಮ್ಮ ಇಷ್ಟದ ಕೆಲಸಗಳನ್ನು ನೀವು ಮಾಡಿ, ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಕೆಲಸಗಳನ್ನು ನೀವು ಮಾಡಿ, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ದೇವ್ರ ಮೇಲೆ ನಂಬಿಕೆ ಇರಲಿ. ಆ್ಯಂಡ್ ದೇವರು ಬೇರೆಯವ್ರಿಗೆ ಏನಾದರೂ ವರ ಕೊಟ್ಟಿದ್ದಾನೆ ಅಂದರೆ ಅದರ ಬಗ್ಗೆ ಕರಬೋದು ಬೇಡ, ಜಲಸಿ ಪಡೋದು ಬೇಡ. ದೇವರ ನಿರ್ಧಾರವನ್ನು ನಾವು ರೆಸ್ಪೆಕ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸ್ಟೇ ಫಿಟ್, ಸ್ಟೇ ಹೆಲ್ತಿ, ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಯು ಆಲ್. ಬಾಯ್.